ಎಲ್ರಿಗೂ ನಮಸ್ಕಾರ. ಸುಶಿ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ನಾವು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಕಲಾಗಿರುವಂಥ ಒಂದು ಒಳ್ಳೆ ಸ್ಕಾಲರ್ಶಿಪ್ ಬಗ್ಗೆ ಸಂಪೂರ್ಣ ಮಾಹಿತಿ ನೋಡ್ತಾ ಹೋಗೋಣ. ಬನ್ನಿ ವಿಡಿಯೋನ ಪ್ರಾರಂಭ ಮಾಡಿ. ವಿಡಿಯೋ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಪ್ರಾರಂಭ ಮಾಡೋಣ. ಯಾವ ಸ್ಕಾಲರ್ಶಿಪ್ ಕಾಲಾಗಿದೆ, ಯಾವಾಗ ಕೊನೆಯ ದಿನಾಂಕ ಇದೆ, ಯಾವಾಗ ಪ್ರಾರಂಭ ಆಗುತ್ತೆ, ಇದು ಎಲ್ಲ ಮಾಹಿತಿನ ನೋಡ್ತಾ ಹೋಗೋಣ. ಬನ್ನಿ ವಿಡಿಯೋನ ಪ್ರಾರಂಭ ಮಾಡೋಣ. ಓಕೆ, ಕರ್ನಾಟಕ ಸರ್ಕಾರದ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಕಲಾಗಿರುವಂಥ ಒಂದು ಅಧಿಕೃತವಾದ ಪ್ರಕಟಣೆಯನ್ನು ನೋಡ್ತಾ ಹೋಗೋಣ. 15/6/2026 ಹೊರಡಿಸಿರುವಂತಹ ಒಂದು ಪ್ರಕಟಣೆ. ಓಕೆ, ಇಲ್ಲಿ ಮೆಟ್ರಿಕ್ ನಂತರದ ಕೋರ್ಸ್ಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಅರ್ಹ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳು ಹಾಗೂ ಪ್ರವರ್ಗ 1ರ ಅಲೆಮಾರಿ ಅರೆ ಅಲೆಮಾರಿ ಜನಾಂಗದ ವಿದ್ಯಾರ್ಥಿಗಳಿಂದ 26-27ನೇ ಸಾಲಿಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಮೂಲಕ ನೀಡಲಾಗುತ್ತಿರುವ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ, ಅಲೆಮಾರಿ ಅರೆ ಅಲೆಮಾರಿ ಜನಾಂಗದ ಮೆಟ್ರಿಕ್ ನಂತರದ ಅರ್ಹತಾ ವಿದ್ಯಾರ್ಥಿ ವೇತನ, ಶುಲ್ಕ ಮರುಪಾವತಿ ಮತ್ತು ವಿದ್ಯಾಸಿರಿ ಊಟ ಮತ್ತು ವಸತಿ ಸಹಾಯ ಯೋಜನೆ ಸೌಲಭ್ಯಕ್ಕಾಗಿ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದ್ದು 31/8/2026 ಅರ್ಜಿ ಸಲ್ಲಿಸುವ ಅಂತಿಮ ದಿನಾಂಕವನ್ನು ನಿಗದಿಪಡಿಸಲಾಗಿದೆ ಅಂತೇಳಿ. ಓಕೆ, ಇಲ್ಲಿ ಮೆಟ್ರಿಕ್ ನಂತರದ ಕೋರ್ಸ್ಗಳು ಅಂದರೆ ನಿಮಗೆ ಯಾವುದು ಅಂತ ಗೊತ್ತಾಗಿದೆ. SSLC ಪಾಸ್ ಆಗಿತ್ತಲ್ಲ, SSLC ಪಾಸ್ ಆದ ನಂತರ ನೀವು PUC ಜಾಯ್ನ್ ಆಗಿದ್ದೀರಾ, ಡಿಪ್ಲೊಮಾ ಜಾಯ್ನ್ ಆಗಿದ್ದೀರಾ, ITI ಜಾಯ್ನ್ ಆಗಿದ್ದೀರಾ, ಮತ್ತು ನೀವು ಪದವಿ ಜಾಯ್ನ್ ಆಗಿದ್ದೀರಾ, PUC ನಂತರ ಪದವಿಗೆ ಜಾಯ್ನ್ ಆಗಿರ್ತೀರಾ ಅಥವಾ ಮಾಸ್ಟರ್ ಡಿಗ್ರಿ ಜಾಯ್ನ್ ಆಗಿದ್ದೀರಿ. ಇವೆಲ್ಲವೂ ಕೂಡ ಮೆಟ್ರಿಕ್ ನಂತರದ ಕೋರ್ಸ್ಗಳು. ಓಕೆ, ಈ ಕೋರ್ಸ್ಗಳಲ್ಲಿ ವಿದ್ಯಾಭ್ಯಾಸ ಮಾಡ್ತಿರುವಂತಹ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳು. ಓಕೆ, OBC ಕ್ಯಾಟಗರಿ 2A 2B 3A 3B ಈ ಥರ ಕ್ಯಾಟಗರಿ ಇರುತ್ತಲ್ಲ ಅವರಿಗೆ, ಅದ್ರ ಜೊತೆಲಿ ಕ್ಯಾಟಗರಿ 1ರ ಅರೆ ಅಲೆಮಾರಿ ಮತ್ತು ಅಲೆಮಾರಿ ಜನಾಂಗದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನಕ್ಕೆ SSP ಸ್ಕಾಲರ್ಶಿಪ್ ಅಂತೇಳಿ ನೀವು ಅಂದ್ಕೊಳ್ತೀರಲ್ಲ, ಆ ಸ್ಕಾಲರ್ಶಿಪ್ಗೆ ಇಲ್ಲಿ ಕಾಲ್ ಮಾಡಿದ್ದಾರೆ. ಇಲ್ಲಿ ಅರ್ಹತಾ ವಿದ್ಯಾರ್ಥಿ ವೇತನ ಅಂತ ಕೊಟ್ಟಿದ್ದಾರೆ ಸ್ಕಾಲರ್ಶಿಪ್. ಅದ್ರ ಜೊತೆಲಿ ಶುಲ್ಕ ಮರುಪಾವತಿ ಅಂದರೆ ನೀವು ಫೀಸ್ ಕಟ್ಟಿದಿಲ್ಲ ಅದರ ರೀಫಂಡ್ ಆಗುತ್ತೆ, ಫೀಸ್ ರೀಫಂಡ್. ಅದ್ರ ಜೊತೆಲಿ ವಿದ್ಯಾಸಿರಿ ಊಟ ಮತ್ತು ವಸತಿ ಸಹಾಯ ಯೋಜನೆ ಅಂತೇಳಿ, ಅಂದರೆ ಯಾರೋ ಹಾಸ್ಟೆಲಲ್ಲಿ ಇಲ್ವೋ ಅಂಥವರಿಗೆ ಊಟ ಮತ್ತು ವಸತಿ ಸಹಾಯ ಯೋಜನೆ ಅಂತೇಳಿ ಈ ಯೋಜನೆಯಲ್ಲಿ ನಿಮಗೆ ಒಂದು ಸ್ಕಾಲರ್ಶಿಪ್ಪನ್ನು ಕಾಲ್ ಮಾಡ್ತಾ ಇದ್ದಾರೆ. ಓಕೆ, ಇಲ್ಲಿ ಇನ್ನು ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ 31/8/2026 ಆಗಸ್ಟ್ 31 ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕವಾಗಿರ್ತದೆ. ಆ ಕೊನೆಯ ದಿನಾಂಕದ ಒಳಗೆ ನೀವು ಅರ್ಜಿ ಸಲ್ಲಿಸಬೇಕಾಗಿದೆ. ಇಲ್ಲಿ ನೀವಿನ್ನೂ ಅಡ್ಮಿಷನ್ ಆಗಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಇಲ್ಲಿ ಕಂಪಲ್ಸರಿ ಅಡ್ಮಿಷನ್ ಆಗಿರಲೇಬೇಕಾಗಿದೆ. ಅಡ್ಮಿಷನ್ ಆಗಿದ್ದರೆ ಮಾತ್ರ ನೀವು ಈ ಕೋರ್ಸ್ಗೆ ಈ ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಎಲಿಜಿಬಲ್ ಆಗ್ತೀರಾ. ನೀವು PUC ಜಾಯ್ನ್ ಆಗಿದ್ದೀರಾ ಅಥವಾ ITI ಜಾಯ್ನ್ ಆಗಿರೋರು ಅಥವಾ ಡಿಪ್ಲೊಮಾ ಜಾಯ್ನ್ ಆಗಿರೋ ಈಸಿಯಾಗಿ ಅಪ್ಲಿಕೇಶನ್ ಹಾಕ್ತೀರಾ. ಅದ್ರ ಜೊತೆಲಿ ಇಲ್ಲಿ ಡಿಗ್ರಿ ಮಾಡ್ತಿರೋರು ಈಗ ಕೆಲವೊಂದು ಯೂನಿವರ್ಸಿಟಿಲಿ ಇವಾಗ ಅಡ್ಮಿಷನ್ ಪ್ರಾರಂಭ ಆಗಿದೆ. ಅವರು ಅಡ್ಮಿಷನ್ ಆದ ನಂತರದಿಂದಲೇ ನೀವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಓಕೆ, ಈ ಥರ ಅಪ್ಲಿಕೇಶನ್ ಹಾಕೋದಕ್ಕೆ ನೀವು ಕಾಲೇಜಿಗೆ ಕೋರ್ಸ್ಗೆ ಅಡ್ಮಿಷನ್ ಆಗಿದ್ದರೆ ಮಾತ್ರ ಅಪ್ಲಿಕೇಶನ್ ಹಾಕೋದಕ್ಕೆ ಬರುತ್ತೆ. ಅದು ಕೂಡ ನಿಮ್ಮ ನೆನಪಿರಲಿ. ಓಕೆ, ಇಲ್ಲಿ ಅರ್ಜಿ ಸಲ್ಲಿಸಿದ ಕೊನೆಯ ದಿನಾಂಕವನ್ನು ಏನಾಗಿ ಹೈಲೈಟ್ ಮಾಡಿದ್ದಾರೆ 31/8/2026 ಅಂದರೆ ಆಗಸ್ಟ್ 31/2026 ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕವಾಗಿದೆ ಈ ವರ್ಷಕ್ಕೆ 26-27ನೇ ಸಾಲಿಗೆ. ಓಕೆ, ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕಾದ ವೆಬ್ಸೈಟ್ ವಿಳಾಸವನ್ನು ಕೊಟ್ಟಿದ್ದಾರೆ. ಇಲ್ಲಿ https://ssp.postmatric.karnataka.gov.in ಈ ವೆಬ್ಸೈಟ್ಗೆ ನೀವು ಭೇಟಿ ನೀಡಿದರೆ ಅಲ್ಲಿ ನೀವು ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಹಾಕ್ಬೋದು. ಆನ್ಲೈನ್ ಮೂಲಕ ಬಿಟ್ಟು ಬೇರೆ ಯಾವ ಥರನೂ ಕೂಡ ನೀವು ಅಪ್ಲಿಕೇಶನ್ ಹಾಕೋದಕ್ಕೆ ಸಾಧ್ಯತೆ ಇಲ್ಲ. ಅಂದರೆ ನೀವೆಲ್ಲೋ ಬರೆದು ಕೊಡ್ತೀನಿ ಅಂದರೆ ಇದು ಯಾವುದು ಕೂಡ ಅವಕಾಶ ಇಲ್ಲ. ಓಕೆ, ನೆಕ್ಸ್ಟ್ ಆಪ್ಷನ್ ಕೊಡ್ತಾ ಇದರಲ್ಲಿ ಕಾರ್ಯಕ್ರಮಗಳ ವಿವರ, ಅರ್ಹತೆ, ಸಲ್ಲಿಸಬೇಕಾದ ದಾಖಲೆಗಳು, ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಿಸಿದ ಸರ್ಕಾರಿ ಆದೇಶಗಳ ಬಗ್ಗೆ ಮಾಹಿತಿಗಾಗಿ ಭೇಟಿ ನೀಡಬೇಕಾದ ವೆಬ್ಸೈಟ್ ವಿಳಾಸ https://bcwd.karnataka.gov.in ಅಂದರೆ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ತಿಳ್ಕೊಳ್ಳೋ ಆಸಕ್ತಿ ಇದ್ದರೆ ನೀವು ಈ ವೆಬ್ಸೈಟ್ಗೆ ಭೇಟಿ ನೀಡಿದರೆ ಅಲ್ಲಿ ಸಂಪೂರ್ಣ ಮಾಹಿತಿ ಸಿಗುತ್ತೆ. https://bcwd.karnataka.gov.in. ಓಕೆ, ಅಲ್ಲಿ ಅರ್ಜಿ ಸಲ್ಲಿಸಬೇಕಾದ ಏನೇನು ದಾಖಲೆಗಳು ಬೇಕಾಗುತ್ತೆ ಅಂತ ಸಿಂಪಲ್ ಕೆಲವೊಂದು ದಾಖಲೆಗಳನ್ನು ನೋಡ್ತಾ ಹೋಗೋದಾದರೆ ನಿಮಗೆ ಕಂಪಲ್ಸರಿ ಆಧಾರ್ ಕಾರ್ಡ್ ಇರಲೇಬೇಕಾಗುತ್ತೆ. ಓಕೆ, ಇಲ್ಲಿ ನೆನಪಲ್ಲಿ ನಿಮಗೆ ಆಧಾರ್ ಕಾರ್ಡಲ್ಲಿರುವಂಥ ಹೆಸರು ಮತ್ತು ನಿಮ್ಮ SSLC ಮಾರ್ಕ್ಸ್ಗಳಿರುವಂಥ ಹೆಸರು ಮತ್ತು ನಿಮ್ಮ ಮಾರ್ಕ್ಸ್ಗಳಿರುವಂಥ ಹೆಸರು ಕೂಡ ಮ್ಯಾಚ್ ಆಗಬೇಕಾಗಿದೆ. ಆಧಾರ್ ಕಾರ್ಡ್ ಎಕ್ಸಾಕ್ಟ್ ಮ್ಯಾಚ್ ಇರಬೇಕಾಗಿದೆ. ಅಲ್ಲಿರುವಂಥ ಹೆಸರು, ಡೇಟ್ ಆಫ್ ಬರ್ತು ಮತ್ತು ಜೆಂಡರ್ ಇವು ಮೂರು ಕೂಡ ಕಂಪಲ್ಸರಿ ಮ್ಯಾಚ್ ಆಗಲೇಬೇಕಾಗಿದೆ. ಓಕೆ, ನಿಮಗೆ ಆಧಾರ್ ಕಾರ್ಡ್ ಕಂಪಲ್ಸರಿ ಬೇಕಾಗುತ್ತೆ. ಅದ್ರ ಜೊತೆಲಿ ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ 10th ಮಾರ್ಕ್ಸ್ ಕಾರ್ಡ್ ನಿಮಗೆ ಕಂಪಲ್ಸರಿ ಬೇಕಾಗುತ್ತೆ. ಅದ್ರ ಜೊತೆಲಿ ನೀವು ಇನ್ನು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಅಂತೇಳಿ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಕೂಡ ಕಂಪಲ್ಸರಿ ಬೇಕಾಗುತ್ತೆ. ಓಕೆ, ನೀವು ಇಷ್ಟು ದಾಖಲೆಗಳು ಕಂಪಲ್ಸರಿ ಬೇಕಾಗುತ್ತೆ. ನೀವು ಮುಂದಿನ ತರಗತಿಗಳಿಗೆ ಅಂದರೆ ನೀವು ಇನ್ನು ಈಗ ಸೆಕೆಂಡ್ PUC ಫಸ್ಟ್ PUCಗೆ ಅಡ್ಮಿಷನ್ ಆಗಬೇಕಾದ್ರೆ ಇಂದಿನ ದಾಖಲಾತಿ ನೀವು SSLC ಮಾರ್ಕ್ಸ್ ಕಾರ್ಡ್ ಕೊಟ್ಟಿದ್ದೀರಾ. ಆಯ್ತು, ನೀವು ಸೆಕೆಂಡ್ PUCಲಿ ಓದ್ತಾ ಇದ್ದೀರಾ ಇವಾಗ, ಅದಕ್ಕೆ ಹಿಂದಿನ ದಾಖಲಾತಿ ಅಂದರೆ ನೀವು ಫಸ್ಟ್ PUC ಮಾರ್ಕ್ಸ್ ಕಾರ್ಡ್ ಕಂಪಲ್ಸರಿ ಬೇಕಾಗುತ್ತೆ. ಅದ್ರ ಜೊತೆಲಿ ನೀವು ಡಿಗ್ರಿಗೆ ಜಾಯ್ನ್ ಆಗಿದ್ದರೆ ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. ಸೆಕೆಂಡ್ ಇಯರ್ ಫೈನಲ್ ಇಯರ್ ಜಾಯ್ನ್ ಆಗಿದ್ದರೆ ಹಿಂದಿನ ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್ಗಳು ಅಲ್ಲಿ ಕಂಪಲ್ಸರಿ ಬೇಕಾಗುತ್ತೆ. ಇದು ಕೂಡ ನಿಮಗೆ ನೆನಪಿರಲಿ, ಈ ಮಾರ್ಕ್ಸ್ ಕಾರ್ಡ್ಸ್ ಕಂಪಲ್ಸರಿ ಬೇಕಾಗುತ್ತೆ ಅಂತೇಳಿ. ಓಕೆ, ಇಷ್ಟು ದಾಖಲಾತಿಗಳು ಮುಖ್ಯವಾದ ದಾಖಲಾತಿಗಳು. ಅದ್ರ ಜೊತೆಗೆ ನಿಮ್ಮ ಕೋರ್ಸ್ ವೈಸ್ ಅಲ್ಲಿ ಎಕ್ಸ್ಟ್ರಾ ಡಾಕ್ಯುಮೆಂಟ್ಸ್ ಬೇಕಾಗ್ಬೋದು. ನೀವು ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಆ ಎಲ್ಲ ದಾಖಲೆಗಳು ಏನು ಬೇಕಾದ್ರೂ ಅಲ್ಲಿ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ.
ದಾಖಲೆಗಳೆಲ್ಲವೂ ಕೂಡ ಅಧಿಕೃತವಾಗಿರಬೇಕಾಗುತ್ತೆ. ಅಂದರೆ ಆರ್ ಡಿ ನಂಬರ್ಸ್ಗಳು ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ರಿಜಿಸ್ಟರ್ ನಂಬರ್ ಜೊತೆಲಿ ಆರ್ ಡಿ ನಂಬರ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಅದು ನಿಮಗೆ ನೆನಪಿರಲಿ. ಓಕೆ, ಇಲಾಖಾ ಸಹಾಯವಾಣಿ ದೂರವಾಣಿ ಸಂಖ್ಯೆ ಅಂತ ಕೊಟ್ಟಿದ್ದಾರೆ, ಅಂದರೆ ಹೆಲ್ಪ್ಲೈನ್ ನಂಬರ್. ಹೆಲ್ಪ್ಲೈನ್ ಫೋನ್ ನಂಬರ್ನ ಕೊಟ್ಟಿದ್ದಲ್ಲಿ 8050770004 ಅಂತೇಳಿ. ಅಂದರೆ ನಿಮಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಏನಾದರೂ ತೊಂದರೆ ಆಗ್ತಿದ್ರೆ ನೀವು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಮ ಪ್ರಾಬ್ಲಮ್ ಖಂಡಿತ ಸಾಲ್ವ್ ಆಗುತ್ತೆ. ಓಕೆ, ಇಮೇಲ್ ವಿಳಾಸವನ್ನು ಕೂಡ ಕೊಟ್ಟಿದ್ದಾರೆ, bcwdhelpline@gmail.com ಅಂತೇಳಿ. ಈ ವೆಬ್ಸೈಟ್ ಕೂಡ, ಈ ಇಮೇಲ್ ಐ ಡಿ ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ರಾಜ್ಯ ವಿದ್ಯಾರ್ಥಿ ವೇತನ ಸಹಾಯವಾಣಿ ಇಮೇಲ್ ದೂರವಾಣಿ ಸಂಖ್ಯೆ ಕೊಟ್ಟಿದ್ದಾರೆ, ಅಲ್ಲಿ 1902 ಅಂತೇಳಿ ಒಂದು ಹೆಲ್ಪ್ಲೈನ್ ನಂಬರ್ ಕೊಟ್ಟಿದ್ದಾರೆ, ಆ ನಂಬರ್ಗೂ ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಇಷ್ಟು ಒಂದು ಮಾಹಿತಿಯಾಗಿದೆ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತೆ. ಆದಷ್ಟು ಬೇಗ ಅರ್ಜಿ ಸಲ್ಲಿಸಿ. ಕೊನೆಯ ದಿನಾಂಕ ಇನ್ನೂ ಇದೆ ಅಂತ ನೀವು ಕಾಯ್ತಾ ಕೂರೋದು ಒಳ್ಳೆಯದಲ್ಲ. ನೀವು ಆಗಸ್ಟ್ 31 ಕಂಪಲ್ಸರಿ ಅಪ್ಲಿಕೇಶನ್ ಏನು ಲಾಸ್ಟ್ ಡೇಟ್ ಸಬ್ಮಿಟ್ ಮಾಡೋದಕ್ಕೆ. ಓಕೆ, ಈ ಡೇಟ್ ಎಕ್ಸ್ಟೆಂಡ್ ಆಗುತ್ತೆ, ಲಾಸ್ಟ್ ಇಯರ್ ಆ ಡೇಟ್ ಇತ್ತು, ಈ ಡೇಟ್ ಇತ್ತು, ನಾವು ಯಾವ ಕೂಡ ಯೋಚನೆ ಮಾಡೋದು ಬೇಡ. ನೀವು ಕಾಲೇಜಿಗೆ ಅಡ್ಮಿಷನ್ ಆಗಿದ್ದೀರಾ, ಕಾಲೇಜು ಅಥವಾ ಕೋರ್ಸಿಗೆ ನೀವು ಅಡ್ಮಿಷನ್ ಆಗಿದ್ದೀರಾ ಅಂದರೆ ತಕ್ಷಣ ಅಪ್ಲೈ ಮಾಡಿ ಈ ಸ್ಕಾಲರ್ಶಿಪ್ಗೆ. ಓಕೆ, ಒಂದು ಒಳ್ಳೆ ಸ್ಕಾಲರ್ಶಿಪ್, ನೀವು ಫೀಸ್ ಕೂಡ ರಿಫಂಡ್ ಆಗುತ್ತೆ, ಅಷ್ಟರಲ್ಲಿ ಊಟ ವಸತಿ ಸಹಾಯ ಯೋಜನೆಯೂ ಕೂಡ ಬರುತ್ತೆ, ಸ್ವಲ್ಪ ಅಮೌಂಟ್ ಕೂಡ ಬರುತ್ತೆ ಇಲ್ಲಿ, ಅದು ನೆನಪಿರಲಿ. ಓಕೆ, ಇವಿಷ್ಟು ಕೂಡ ಒಂದು ಮಾಹಿತಿಯಾಗಿದೆ ಸ್ಕಾಲರ್ಶಿಪ್ಗೆ ಸಂಬಂಧಪಟ್ಟಂತೆ. ಓಕೆ, ಆದಷ್ಟು ಬೇಗ ಅರ್ಜಿ ಸಲ್ಲಿಸಿ. ಓಕೆ, ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಥ್ಯಾಂಕ್ ಯು.